ದೊಡ್ಡವರು ಅವ್ರು ಎಷ್ಟೇ ದೊಡ್ಡವರಾಗಿರಲಿ ಅವರಿಗೆ ಸರಿ ಸಮಾನವಾಗಿ ವ್ಯವಹರಿಸ್ತಕ್ಕಂಥ ಒಂದು ಛಾತಿ ಕೂಡ ಅವರಿಗೆ, ಅದು ನಾನು ಗಮನಿಸಿದ್ದೀನಿ. ಅವರ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಏನು ಪ್ರತಿನಿಧಿ ಪತ್ರಿಕೆ ಇದ್ದಾಗ ಅಥವಾ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಅವ್ರ ಜೊತೆ ಸಹಕರಿಸಿದ್ದೀನಿ. ಒಟ್ಟಾಗಿ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀನಿ. ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುಮಾರು 7-8 ಕಾರ್ಯಕ್ರಮಗಳನ್ನ ನಾವು ಒಟ್ಟಾಗಿ ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಹಲವಾರು ಕಾರ್ಯಕ್ರಮಗಳು ಅವರು ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ನಮ್ಮ ಶಿಶಿರನವರು ಈಗ ತಾನು ಹೇಳ್ತಾ ಇದ್ರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಬಹಳಷ್ಟು ವಿಚಾರಗಳು ಮನಸ್ಸಿಗೆ ಶಾಶ್ವತ ಉಳಿಯತಕ್ಕಂತಹ ಕಾರ್ಯಕ್ರಮಗಳು ಅವರು ಮಾಡಿದಂಥ ಅದರಲ್ಲಿ ಒಂದು ಹೆಮ್ಮೆಯ ವಿಚಾರ 2009ರಲ್ಲಿ ನನ್ನದೇ ಒಂದು ನನ್ನ ಚೊಚ್ಚಲ ಕೃತಿ ದಾರಿದೀಪ ಅಂತ ಹೇಳ್ಬಿಟ್ಟು ಆ ಒಂದು ಕೃತಿಗೆ ನಮ್ಮ ನಲ್ಲೂರು ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ರು. ಉದಯ ರವಿ ಅವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾಡಿದಂತಹ ಕಾರ್ಯಕ್ರಮ ಇನ್ನೂ ಕೂಡ ಆ ಸಾಹಿತ್ಯ ಪರಿಷತ್ತು ಭರ್ತಿಯಾಗಿ ಹೊರಗಡೆ ಕೂಡ ಸುಮಾರು 100 ಚೇರ್ಗಳು ತಂದು ಹಾಕಿ ಅಲ್ಲಿ LED ಟಿವಿಯನ್ನ ವ್ಯವಸ್ಥೆ ಮಾಡಿದಂಥ ಸಂದರ್ಭ ನಾವು ನೋಡೋದು. ಬಂದವರು ಅವರು ಖುದ್ದು ಆ ಒಂದು ದೃಶ್ಯ ನೋಡಿ ಬಹಳ ಖುಷಿಯಾಗಿತ್ತು. ಈ ರೀತಿಯ ಕಾರ್ಯಕ್ರಮಗಳು ಪದೇ ಪದೇ ಆಗಬೇಕು ಅಂತ ಹೇಳಿ ಆ ಕಾರ್ಯಕ್ರಮ ಹೇಳಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ಸೊ ಆ ರೀತಿಯಾಗಿ ನನಗೆ ಎಲ್ಲ ರೀತಿಯಲ್ಲೂ ನನ್ನ ಏಳು ಬೀಳುಗಳ ಸಂದರ್ಭಗಳಲ್ಲಿ ನನ್ನ ಜೊತೆಗಿದ್ದಂಥವರು ಬೆನ್ನು ತಡ್ತಾ ಇದ್ದಂಥವ್ರು. ನಾನು ಹಿಂಸ್ ನಿರ್ದೇಶಕರಾಗಿದ್ದಾಗ ಹಲವಾರು ಸಂದರ್ಭಗಳಲ್ಲಿ ನನಗೆ ಬಹಳಷ್ಟು ನನ್ನ ಬೆನ್ನಿಗೆ ನಿಂತು ನನಗೆ ಧೈರ್ಯ ತುಂಬಿರ್ತಕ್ಕಂಥವ್ರು. ನನ್ನ ಸ್ನೇಹಿತ ಉದಯ ರವಿಯವರ ಬಗ್ಗೆ ಇವತ್ತು 3 ಕೃತಿಗಳು ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಸ್ನೇಹಿತನಾಗಿ ನನಗೆ ಅತ್ಯಂತ ಹೆಮ್ಮೆಯ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರ ಏನು ಈ ಸಾಧನೆ ಇಲ್ಲಿವರೆಗೆ ಬಹಳ ಕಷ್ಟದಿಂದ ಬೆಳೆದು ಬಂದು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ನಂತರ ಈಗ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿದ್ದಾರೆ ಅಂತ ಹೇಳಿದರು. ರೋಟರಿ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಈಗ ಇವತ್ತು 3 ಕೃತಿಯ ಬಿಡುಗಡೆ ಒಂದೇ ದಿನ ಆಗಿರ್ತಕ್ಕಂಥದ್ದು. ಆ ಒಂದು ಹಂತಕ್ಕೆ ಅವರು ಬೆಳೆದು ಬಂದಿದ್ದಾರೆ ಅಂತಂದರೆ ಅದು ಬಹಳ ಯಾರಿಗೇ ಆಗಲಿ ಬಹಳ ಪ್ರೇರಣೆಯ ವಿಚಾರ ಅಂತ ನಾನು ಹೇಳ್ತಾ, ಇವರ ಸಾಧನೆ ಹಾದಿ ಇನ್ನೂ ಎತ್ತರಕ್ಕೆ ಬೆಳೀಲಿ, ನಮ್ಮಂಥವ್ರಿಗೆ ಒಂದು ಪ್ರೇರಣೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಉದಯ ರವಿ ಅವರಿಗೆ ಮತ್ತು ಇರತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ನಾನು ಅವರು ಹಿರಿಯ ಪತ್ರಕರ್ತರು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕಿರುಹೊತ್ತಿಗೆಯ ಮೂಲಕ ತುಂಬು ಹೃದಯದ ಧನ್ಯವಾದಗಳು ಸರ್. ಜಯಂತಿ ಚಂದ್ರಶೇಖರ್ ಅವರ ನಿರ್ಲಿಪ್ತ ಕಾದಂಬರಿ, ಹಲವಾರು ಕಾದಂಬರಿಗಳನ್ನ ಬರೆದು ಕಾದಂಬರಿ ಶಾರದೆ ಎನ್ನುವ ಬಿರುದನ್ನ ಪಡೆದಿರುವಂತಹ ನಮ್ಮ ಜಯಂತಿ ಚಂದ್ರಶೇಖರ್ ಅವರು, ಅವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಂತ ಇದ್ದೀನಿ. ಇನ್ನೇನು ಕಾರ್ಯಕ್ರಮ ಇನ್ನೊಬ್ರು ಅಷ್ಟೇ ಮಾತಾಡೋದಿರೋದು, ಇನ್ನೇನು ಕಾರ್ಯಕ್ರಮ ಮುಗಿಯುತ್ತೆ, ಎಲ್ಲರೂ ಕುಳಿತುಕೊಳ್ಬೇಕು ಅಂತೇಳಿ ಕೇಳ್ಕೊಂತ ಇದ್ದೀವಿ. ಧನ್ಯವಾದಗಳು ಮಾಲಣ್ಣ, ನಮಗೆ ವಿಚಾರ ವಿಸ್ತಾರ ವಾಹಿನಿಯ ಸುದ್ದಿ ಸಂಪಾದಕರು. ಕಿರಣ್ ಅವರು ನಮ್ಮ ಉದಯ ರವಿ ಅವರ ಅಕ್ಕನ ಮಗ. ಅವರ ಎಲ್ಲ ಕೆಲಸಗಳ ಹಿಂದೆ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಕಿರಣ್, ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವರು ಬೆಂಗಳೂರು ರಾಜ್ಯ ಅಲ್ಲಿ ರಾಜ್ಯ ರಾಷ್ಟ್ರ ಸುತ್ತಾದಾಗ ಪತ್ರಿಕೆಯ ಮುನ್ನೆಚ್ಚರಿಕೆ ಜವಾಬ್ದಾರಿನ ತಗೊಂಡು ಹೋಗುವಂಥವರು ಕಿರಣ್ ಅವರು. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಸಂತೋಷ್ ಬನ್ನಿ, ವೇದಿಕೆ ಹತ್ರ ಬನ್ನಿ ಬೇಗ. ಸಂತೋಷ್ ಬನ್ನಿ ಹೊರಗಡೆ ಬನ್ನಿ. ಇಲ್ಲಿ ಎಂ.ಆರ್. ರಾಮಸ್ವಾಮಿ ಸರ್ ಹಿರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ರಾಮಸ್ವಾಮಿ ಸರ್ ಇದ್ದಾರೆ. ಆಮೇಲೆ ಹರೀಶ್ ಕಟ್ಟೆ ಬೆಳಗಲಿ ಸರಿ ಅವರು ಹಿರಿಯ ಸಾಹಿತಿಗಳು, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಅನೇಕ ಕನ್ನಡದ ಮನಸ್ಸುಗಳಲ್ಲಿ ವೇದಿಕೆಯಲ್ಲಿದ್ದೀರಾ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಈ ನಾಡಿನ ಶ್ರೇಷ್ಠ ಜಾನಪದ ವಿದ್ವಾಂಸರಾದಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಚಂದ್ರು ಕಳೆನಳ್ಳಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಚಂದ್ರು
ಬಲ್ಲಿ ಈಶ್ವರ್ ಬಂತಲ್ಲ ನೋಡಿ, ನಿಮಗೆ ನಾನು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂದ್ಬಿಟ್ಟು ನಮ್ಮ ಸಂಸ್ಥೆ ಸಣ್ಣ ಗೌರವ ಕರೀದೆ.